ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ರಿಲೀಸ್ ಆಗಿದೆ. ನಾವು ಕಳೆದ ವಾರದ ಸ್ಮ್ಯಾಕ್ ಡೌನ್ ನೋಡೋದಾದ್ರೆ ಮೈನ್ ಇವೆಂಟ್ ಅಲ್ಲಿ ನಮಗೆ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಗೆ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಹೊಸ ಚಾಂಪಿಯನ್ ಕೂಡ ಆಗಿದ್ರು. ಲಿಟರಲಿ ಆ ಒಂದು ಸ್ಮ್ಯಾಕ್ ಡೌನ್ ನ ವ್ಯೂವರ್ಶಿಪ್ ಅದಕ್ಕಿಂತ ಇಂದಿನ ಸ್ಮ್ಯಾಕ್ ಡೌನ್ ನ ವ್ಯೂವರ್ಶಿಪ್ ಗಿಂತ ಕಮ್ಮಿ ಆಗಿದೆ. ಅದಕ್ಕಿಂತ ಇಂದಿನ ಸ್ಮ್ಯಾಕ್ ಡೌನ್ ನ ವ್ಯೂವರ್ಶಿಪ್ 1.3 ಮಿಲಿಯನ್ ಬಂದ್ರೆ ನಮ್ಮ ಕೋಡಿ ರೋಡ್ಸ್ ಅವರು ಹೊಸ ಚಾಂಪಿಯನ್ ಆಗ್ತಾರಲ್ಲ, ಆ ಒಂದು ಸ್ಮ್ಯಾಕ್ ಡೌನ್ ನ ವ್ಯೂವರ್ಶಿಪ್ 1.1 ಮಿಲಿಯನ್ ಬಂದಿದೆ. ಲಿಟರಲಿ ಎಲ್ಲಿ ಮಂಡೇ ನೈಟ್ರೋ 3 ಮಿಲಿಯನ್ ನ ಕ್ರಾಸ್ ಮಾಡ್ತಾ ಇದೆ. ಬಟ್ ಸ್ಮ್ಯಾಕ್ ಡೌನ್ ದಿನೇ ದಿನೇ ಕಮ್ಮಿ ಆಗ್ತಾನೆ ಹೋಗ್ತಾ ಇದೆ. ಡಬ್ಲ್ಯೂ ಅವರು ಇದ್ರ ಬಗ್ಗೆ ನಿಜವಾಗ್ಲೂ ಕೂಡ ಗಮನ ಹರಿಸಲೇಬೇಕು. ಇನ್ನು ನಮ್ಮ ಹೊಸ ಅನ್ಡಿಸ್ಪ್ಯೂಟೆಡ್ ಡಬ್ಲ್ಯೂ ಚಾಂಪಿಯನ್ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ಕೋಡಿ ರೋಡ್ಸ್ ಅವರು ಚಾಂಪಿಯನ್ಶಿಪ್ ನ ವಿನ್ ಆಗ್ತಾರಲ್ಲ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸಿ, ಆ ಒಂದು ವಿಡಿಯೋಗೆ ಯೂಟ್ಯೂಬ್ ಅಲ್ಲಿ ಡಿಸ್ಲೈಕ್ ಗಳ ಸುರಿ ಮಳೆನೆ ಬರ್ತಾ ಇತ್ತು. ಲಿಟರಲಿ ವ್ಯೂಸ್ ಗಳ ರೇಷಿಯೋ ತುಂಬಾನೇ ಕಮ್ಮಿ ಇತ್ತು, ಬಟ್ ಡಿಸ್ಲೈಕ್ ಗಳ ರೇಷಿಯೋ ತುಂಬಾನೇ ಜಾಸ್ತಿ ಇತ್ತು. ವ್ಯೂಸು ಹಾಗೆ ಡಿಸ್ಲೈಕ್ ಏನ್ ಗುರು ಈ ರೀತಿ ಇದೆಯಲ್ಲ, ಬರೀ ಸ್ವಲ್ಪನೇ ವ್ಯೂಸ್ ಬಂದಿರೋದು ಆಲೆ ಇಷ್ಟೊಂದು ಡಿಸ್ಲೈಕ್ ಗಳು ಬೀಳ್ತಾ ಇದೆಯಲ್ಲ ಅಂತ ಅನಿಸ್ತಾ ಇತ್ತು. 1,60,000 ಡಿಸ್ಲೈಕ್ ಗಳು ಬರ್ತಾ ಇತ್ತು. ಅಂಡ್ ಈಗ ಆ ಡಿಸ್ಲೈಕ್ ಗಳು 2 ಲಕ್ಷ ರೀಚ್ ಆಗಿದೆ ಅಂತಾನೆ ಹೇಳ್ಬೇಕು. ನೋಡ್ಬೇಕು ಇನ್ನು ಎಷ್ಟು ಡಿಸ್ಲೈಕ್ ಗಳು ಆ ಒಂದು ವಿಡಿಯೋಗೆ ಬೀಳುತ್ತೆ ಅಂತ. ಸದ್ಯಕ್ಕೆ ಯೂಟ್ಯೂಬ್ ಅಲ್ಲಿ ನಂಬರ್ 1 ವಿಡಿಯೋ ಇರೋದು ಡಿಸ್ಲೈಕ್ ಮುಖಾಂತರದಲ್ಲಿ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಫೇಸ್ ಆಫ್ ಸೆಗ್ಮೆಂಟ್ ಗೆ, ಅದು ನಂಬರ್ 1 ಡಿಸ್ಲೈಕ್ಡ್ ವಿಡಿಯೋ ಆಗಿದೆ. ಬಟ್ ಅದರ ವ್ಯೂಸ್ ರೇಷಿಯೋ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. 2ನೇ ನಂಬರ್ ಅಲ್ಲಿ ನಮ್ಮ ರ್ಯಾಂಡಿ ಓಟನ್ ಅವರು ಸ್ಟೆಫನಿ ಮೆಕ್ಮೆನ್ ಅವರಿಗೆ ಕಿಸ್ ಮಾಡಿದ್ರಲ್ಲ, ಆ ಒಂದು ವಿಡಿಯೋ ಇದೆ. ಅಂಡ್ ಅದಕ್ಕೆ 2,08,000 ಡಿಸ್ಲೈಕ್ ಗಳಿದೆ. ಬಟ್ ಅದಕ್ಕೂ ಕೂಡ ನೀವು ವ್ಯೂಸ್ ನ ನೋಡಿದ್ರೆ 324 ಮಿಲಿಯನ್ ವ್ಯೂಸ್ ಬಂದಿದೆ. ಬಟ್ ಇಲ್ಲಿ ನಮ್ಮ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರು ಚಾಂಪಿಯನ್ ಆಗ್ತಾರಲ್ಲ, ಆ ಒಂದು ವಿಡಿಯೋಗೆ ಹತ್ತತ್ರ 1.7 ಮಿಲಿಯನ್ ವ್ಯೂಸ್ ಅಷ್ಟೇ ಇರೋದು. ಈಗಾಗಲೇ ಅದು 2 ಲಕ್ಷ ಡಿಸ್ಲೈಕ್ ನ ಕ್ರಾಸ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೇಕು. ಸೊ ವ್ಯೂಸ್ ಹಾಗೆ ಡಿಸ್ಲೈಕ್ ರೇಷಿಯೋನ ನಿಜವಾಗ್ಲೂ ಕೂಡ ಲೆಕ್ಕ ಹಾಕಿದ್ರೆ ನಮ್ಮ ಕೋಡಿ ರೋಡ್ಸ್ ಹಾಗೆ ಡ್ರೂ ಮ್ಯಾಕೆಂಟೈರ್ ಅವರ ಈ ಒಂದು ವಿಡಿಯೋನೇ ಹೈಯೆಸ್ಟ್ ಡಿಸ್ಲೈಕ್ಡ್ ಯೂಟ್ಯೂಬ್ ವಿಡಿಯೋ ಆಗುತ್ತೆ ಡಬ್ಲ್ಯೂ ಕಂಪನಿದು ಯೂಟ್ಯೂಬ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಕರ್ಟ್ ಆಂಗಲ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ಕರ್ಟ್ ಆಂಗಲ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ತನ್ನ ಲಾಸ್ಟ್ ಮ್ಯಾಚ್ ಬಗ್ಗೆ ಕಮೆಂಟ್ ನ ಮಾಡ್ತಾರೆ. ನಿಮ್ಗೆ ಗೊತ್ತಿರಬಹುದು, ನಾನು ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ನಮ್ಮ ಕರ್ಟ್ ಆಂಗಲ್ ಅವರ ಆಸೆ ಏನಾಗಿತ್ತಪ್ಪ ಅಂದ್ರೆ ಅವರು ತನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಜಾನ್ ಸಿನಾ ಅವ್ರನ್ನ ಫೇಸ್ ಮಾಡಬೇಕು ಅಂತ. ಬಟ್ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಕರ್ಟ್ ಆಂಗಲ್ ಅವರಿಗೆ ಬೇರಿಂಗ್ ಕಾರ್ಬಿನ್ ಅವ್ರನ್ನ ಕೊಡ್ತಾರೆ ಅಂತ ನಾನು ನಿಮ್ಗೆ ತಿಳಿಸಿದ್ದೆ. ಅಂಡ್ ಅದೇ ಒಂದು ವಿಚಾರನ ನಮ್ಮ ಕರ್ಟ್ ಆಂಗಲ್ ಅವರು ಮಾತಾಡ್ತಾ, ನನಗೆ ಆಸೆ ಇದ್ದಿದ್ದೇನಪ್ಪ ಅಂದ್ರೆ ನಾನು ಜಾನ್ ಸಿನಾ ಅವ್ರನ್ನ ಫೇಸ್ ಮಾಡಬೇಕು ಅಂತ. ಯಾಕಂದ್ರೆ ಜಾನ್ ಸಿನಾ ಅವರ ಮೊದಲ ಡಬ್ಲ್ಯೂ ಅಪೋನೆಂಟ್ ನಾನಾಗಿದ್ದೆ. ಸೊ ಅದೇ ರೀತಿ ನನ್ನ ಕಡೆಯ ಡಬ್ಲ್ಯೂ ಅಪೋನೆಂಟ್ ಜಾನ್ ಸಿನಾ ಅವರಾಗಿದ್ರೆ ನನಗೆ ಸಿಕ್ಕಾಪಟ್ಟೆ ಖುಷಿ ಇರೋದು. ಅಂಡ್ ಈ ಒಂದು ವಿಚಾರನ ನಾನು ಹೋಗಿ ವಿನ್ಸ್ ಮಿಕ್ಮೆನ್ ಅವರ ಬಳಿ ಡಿಸ್ಕಷನ್ ಕೂಡ ಮಾಡಿದೆ. ವಿನ್ಸ್ ಮಿಕ್ಮೆನ್ ಅವರು, ನಿನಗೇನಾದ್ರೂ ಜಾನ್ ಸಿನಾ ಅವರು ಬೇಕು ಅಂದ್ರೆ ನೀನು ಇನ್ನೂ 1 ವರ್ಷ ಕಾಯ್ಬೇಕು. ಯಾಕಂದ್ರೆ ಈಗ ಸದ್ಯಕ್ಕೆ ನೀನು ಬೇರಿಂಗ್ ಕಾರ್ಬಿನ್ ಅವರ ಜೊತೆ ಫ್ಯೂಡ್ ಅಲ್ಲಿ ಇದೆಯಾ. ಈಗ ಸಡನ್ ಆಗಿ ಜಾನ್ ಸಿನಾ ಅವ್ರನ್ನ ತಗೊಂಡು ಬಂದ್ರೆ ಅದು ಸರಿ ಬರೋದಿಲ್ಲ. ನಿನಗೆ ಜಾನ್ ಸಿನಾ ಅವರೇ ನಿನ್ನ ಲಾಸ್ಟ್ ಅಪೋನೆಂಟ್ ಆಗ್ಬೇಕು ಅಂದ್ರೆ ನೀನು ಮುಂದಿನ ವರ್ಷಕ್ಕೆ ಬೇಕಾದ್ರೆ ಟ್ರೈ ಮಾಡಬಹುದು. ಮುಂದಿನ ವರ್ಷ ನಾನು ಹಾಗೆ ನಿನ್ನ ಜಾನ್ ಸಿನಾ ಅವರ ಮ್ಯಾಚ್ ನ ಬುಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನಮ್ಮ ಕರ್ಟ್ ಆಂಗಲ್ ಅವರು, ಹೌದಾ, ನಾನು ಇನ್ನೂ 1 ವರ್ಷ ರೆಸ್ಲಿಂಗ್ ನ ಕಂಟಿನ್ಯೂ ಮಾಡಬಹುದು ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ವಿನ್ಸ್ ಮೆಕ್ಮೆನ್ ಅವರು, ಹಾಗಾದ್ರೆ ಬೇರೆ ದಾರಿ ಇಲ್ಲ, ನೀನು ಬೇರಿಂಗ್ ಕಾರ್ಬಿನ್ ಅವರ ವಿರುದ್ಧನೇ ರಿಟೈರ್ಡ್ ಆಗಬೇಕು ಅಂತ ಹೇಳ್ತಾರೆ. ಅಂಡ್ ಫೈನಲಿ ಅದಕ್ಕೆ ನಮ್ಮ ಕರ್ಟ್ ಆಂಗಲ್ ಅವರು ಒಪ್ಕೋತಾರೆ. ಲಿಟರಲಿ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಅಗ್ರಿ ಮಾಡಿದ್ರು. ಬಟ್ ಮುಂದಿನ ವರ್ಷ ರಸಲ್ ಮೀನಿಯಾಗೆ ನಾನು ನಿನ್ನ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ನ ಬುಕ್ ಮಾಡ್ತೀನಿ, ಈ ವರ್ಷ ಅಂತೂ ಆಗೋದಿಲ್ಲ. ಯಾಕಂದ್ರೆ ಈ ವರ್ಷ ನೀನು ಬೇರಿಂಗ್ ಕಾರ್ಬಿನ್ ಅವರ ಜೊತೆ ಫ್ಯೂಡ್ ಅಲ್ಲಿ ಇದೆಯಾ ಅಂತ. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಏನಾದ್ರು ಈ ಒಂದು ಸ್ಥಾನದಲ್ಲಿ ಇದ್ದಿದ್ರೆ, ಬೇರಿಂಗ್ ಕಾರ್ಬಿನ್ ಅವರ ಫ್ಯೂಡ್ ನ ಅರ್ಧಕ್ಕೆ ನಿಲ್ಲಿಸ್ಬಿಡು, ಸಡನ್ ಆಗಿ ಜಾನ್ ಸಿನಾ ಅವ್ರ ಜೊತೆ ನೀನ್ ಮ್ಯಾಚ್ ಆಡ್ಬಿಡು ಅಂತ ಹೇಳ್ಬಿಡೋರು. ನಾನು ಟ್ರಿಪಲ್ ಎಚ್ ಅವರಿಗೆ ಬೈಯೋದೇ ಇದೊಂದು ವಿಚಾರಕ್ಕೆ, ಗುರು, ಯಾವುದೇ ಒಂದು ಸ್ಟೋರಿನ ಪೂರ್ತಿಯಾಗಿ ತೋರಿಸೋದಿಲ್ಲ ನೀವು, ಅದೆಷ್ಟೇ ಕೆಟ್ಟ ಸ್ಟೋರಿ ಆಗಿರ್ಲಿ. ಆ ಕಡೆ ನಮ್ಮ ವಿನ್ಸ್ ಮಿಕ್ಮೆನ್ ಅವರು ಪೂರ್ತಿಯಾಗಿ ತೋರಿಸೋರು. ಲಿಟರಲಿ ನಮ್ಮ ಬೇರಿಂಗ್ ಕಾರ್ಬಿನ್ ಅವರ ಜೊತೆ ಕರ್ಟ್ ಆಂಗಲ್ ಅವರು ಫ್ಯೂಡ್ ಮಾಡ್ತಾ ಇದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಜಾನ್ ಸಿನಾ ಆಗಿ ಕರ್ಟ್ ಆಂಗಲ್ ಅವರ ಮ್ಯಾಚ್ ನ ಮುಂದಿನ ವರ್ಷಕ್ಕೆ ಅವರು ಪ್ಲಾನ್ ಮಾಡಿದ್ರು. ಬಟ್ ಅದಕ್ಕೆ ನಮ್ಮ ಕರ್ಟ್ ಆಂಗಲ್ ಅವರು ಒಪ್ಕೊಳ್ಳಿಲ್ಲ. ಅಂಡ್ ಇದೇ ಪ್ಲೇಸ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಇದ್ದಿದ್ರೆ, ಓಕೆ, ಜಾನ್ ಸಿನಾ ಆಗಿ ಕರ್ಟ್ ಆಂಗಲ್ ಅವರ ಮ್ಯಾಚ್, ಆ ಕಡೆ ಬೇರಿಂಗ್ ಕಾರ್ಬಿನ್ ಸತ್ತೋಗ್ಬಿಡ್ಲಿ, ಈ ಕಡೆ ನಾವು ನಿಮ್ ಮ್ಯಾಚ್ ನ ಮಾಡ್ಬಿಡ್ತೀವಿ ಅಂತ ಹೇಳೋರು. ಒಂದು ಫ್ಯೂಡ್ ನ ಪ್ರಾಪರ್ ಎಂಡಿಂಗ್ ನ ನಮ್ಮ ಟ್ರಿಪಲ್ ಎಚ್ ಅವರು ಕೊಡ್ತಾ ಇಲ್ಲ. ಅಂಡ್ ಅದೇ ಆಗಿನ ಡಬ್ಲ್ಯೂಗೂ ಹಾಗೆ ಈಗಿನ ಡಬ್ಲ್ಯೂಗೂ ಇರೋ ವ್ಯತ್ಯಾಸ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ರತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಎಸ್ ಗಾಯ್ಸ್, ರೂಮರ್ಸ್ ಗಳು ಬರ್ತಿರೋ ಪ್ರಕಾರ ನಮ್ಮ ರೋಮನ್ ರೈನ್ಸ್ ಅವರು ಲಿಟರಲಿ ಬೀಸ್ಟ್ ಮೋಡ್ ನ ಆಕ್ಟಿವೇಟ್ ಮಾಡ್ಕೋತಾರಂತೆ ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ. ನಿಮ್ಗೆ ಗೊತ್ತಿರಬಹುದು, ಕಳೆದ ಮಂಡೇ ನೈಟ್ ರಾ ಅಲ್ಲಿ ರೋಮನ್ ರೈನ್ಸ್ ಆಗಿ ಸಿಎಂ ಪಂಕ್ ಅವರ ಫೇಸ್ ಆಫ್ ಆದಾಗ ನಮ್ಮ ಸಿಎಂ ಪಂಕ್ ಅವರು ರೋಮನ್ ರೈನ್ಸ್ ಅವರಿಗೆ, ನಾನು ನಿನ್ನ ತಂದೆ ಪಕ್ಕನೆ ಊತಾಕ್ತೀನಿ ಅಂತ ಒಂದು ವಾರ್ನಿಂಗ್ ನ ಕೊಡ್ತಾರೆ. ಅದಾದ್ಮೇಲೆ ಊಸೋಸ್ ಗಳು ಕೂಡ ಬಂದು ಸಿಎಂ ಪಂಕ್ ಅವರಿಗೆ ಸಾರಿ ಕೇಳು ಅಂತ ಕೇಳ್ಕೊಂಡಾಗ ನಮ್ಮ
ಸಿಎಂ ಪಂಕ್ ಅವರು ಸಾರಿ ಕೇಳೋದಿಲ್ಲ ಅಂಡ್ ಅದಕ್ಕೆ ಊಸೋಸ್ಗಳು ಕೂಡ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇನ್ನು ಊಸೋಸ್ಗಳಿಗೆ ಆ ಒಂದು ಮಾತು ಬೇಜಾರಾಗಿದೆ ಅಂದ್ರೆ ಸ್ವಂತ ತಂದೆ ಬಗ್ಗೆ ಮಾತಾಡಿರ್ತಕ್ಕಂತಹ ರೋಮನ್ ರೈನ್ಸ್ ಅವರಿಗೆ ಎಷ್ಟು ಬೇಜಾರಾಗಿರಲ್ಲ. ಸೊ ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಬರೀ ಕೇವಲ ಒಂದು ಪ್ರೋಮೋ ಬ್ಯಾಟಲ್ ಮಾತ್ರ ನೋಡೋದಿಲ್ಲ, ಫಿಸಿಕಲ್ ಬ್ಯಾಟಲ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ಇನ್ನೇನು ರಸಲ್ ಮೀನಿಯಾ ಬರ್ತಾ ಇದೆ, ಬೇಗ ಡಬ್ಲ್ಯೂ ಅವರು ಇವರ ಫ್ಯೂಡ್ ನ ಕಿಕ್ ಆಫ್ ಮಾಡಬೇಕು. ಬರೀ ಪ್ರೋಮೋನೇ ಮಾಡಿಕೊಂಡು ಬಂದ್ರೆ ಅದು ಅಷ್ಟೊಂದು ಸರಿ ಬರೋದಿಲ್ಲ, ಬೋರಿಂಗ್ ಅಂತ ಅನ್ಸುತ್ತೆ. ಅದಕ್ಕೋಸ್ಕರ ಗಾಯ್ಸ್ ನೆಕ್ಸ್ಟ್ ಮಂಡೇ ನೈಟ್ ರಾ ಅಲ್ಲಿ ಮೊದಲು ನಮ್ಮ ರೋಮನ್ ರೈನ್ಸ್ ಅವರು ಸಿಎಂ ಪಂಕ್ ಅವರ ಬಗ್ಗೆ ಎಲ್ಲದನ್ನೂ ಕೂಡ ಮಾತಾಡಿ, ಅವರ ವೈಫ್, ಅವರ ನಾಯಿ, ಅವರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡಿ ಯಾವ ರೀತಿ ಬ್ಯಾಕ್ ಸ್ಟೇಜ್ ಅಲ್ಲಿ ರಾಕ್ ಅವರು ಕೋಡಿ ರೋಡ್ಸ್ ಅವರ ಮೇಲೆ ರಸಲ್ ಮೀನಿಯಾ ಟೈಮಲ್ಲಿ ಅಟ್ಯಾಕ್ ಮಾಡಿದ್ರು, ಸಿಮಿಲರ್ ವೇ ಅಲ್ಲಿ ರೋಮನ್ ರೈನ್ಸ್ ಅವರು ಕೂಡ ಸಿಎಂ ಪಂಕ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಬಹುದು. ಸೊ ಈ ರೀತಿ ರೋಮನ್ ರೈನ್ಸ್ ಅವರು ತನ್ನ ಟ್ರೈಬಲ್ ಚೀಫ್, ಒರಿಜಿನಲ್ ಟ್ರೈಬಲ್ ಚೀಫ್ 2021 ನ ಟ್ರೈಬಲ್ ಚೀಫ್ ಗಿಮಿಕ್ ನ ಮತ್ತೊಮ್ಮೆ ಆಕ್ಟಿವೇಟ್ ಮಾಡ್ಕೋಬಹುದು ಅಂತ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಫಿಸಿಕಲ್ ಆಗ್ತಾರೆ ಅನ್ಸುತ್ತೆ ರೋಮನ್ ರೈನ್ಸ್ ಅವರು, ಯಾಕಂದ್ರೆ ಈಗ ಸಿಎಂ ಪಂಕ್ ಅವರು ಸಿಕ್ಕಾಪಟ್ಟೆ ಪರ್ಸನಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ರಸಲ್ ಮೇನಿಯಾ ಅಪೋನೆಂಟ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ನಿನ್ನೆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ನಮ್ಮ ಪಾಲಿಮೆನ್ ಆಗಿ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಕಂಪನಿ ಬಳಿ ಹೋಗಿ ಡಿಮ್ಯಾಂಡ್ ಮಾಡಿದ್ದಾರೆ, ಬ್ರಾಕ್ ಲೆಸ್ನರ್ ಅವರು ಇನ್ ಮುಂದೆ ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ ಮಾತ್ರ ಸೋಲ್ತಾರೆ, ಅದಕ್ಕಿಂತ ಮುಂಚೆ ಆಡುವಂತಹ ಯಾವುದೇ ಮ್ಯಾಚ್ ಅಲ್ಲೂ ಕೂಡ ಬ್ರಾಕ್ ಲೆಸ್ನರ್ ಅವರು ಸೋಲ್ಬಾರದು ಅಂತ ನಮ್ಮ ಪಾಲಿಮೆನ್ ಆಗಿ ಬ್ರಾಕ್ ಲೆಸ್ನರ್ ಅವರು ಸೇರ್ಕೊಂಡು ಡಬ್ಲ್ಯೂ ಗೆ ಡಿಮ್ಯಾಂಡ್ ನ ಇಟ್ಟಿದ್ದಾರೆ. ಅಂಡ್ ಆ ಒಂದು ಡಿಮ್ಯಾಂಡ್ ಗೆ ಡಬ್ಲ್ಯೂ ಅವರು ಏನ್ ಆನ್ಸರ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನಾನು ನಿಮ್ಗೆ ತಿಳಿಸಿದ್ದೆ. ರಸಲ್ ಮೀನಿಯಾದಲ್ಲಿ ಪ್ರಾಬಬ್ಲಿ ಅದಕ್ಕೆ ಆನ್ಸರ್ ನೋಡೋದಕ್ಕೆ ಸಿಗಬಹುದು. ರಸಲ್ ಮೀನಿಯಾದಲ್ಲಿ ಏನಾದರೂ ಬ್ರಾಕ್ ಲೆಸ್ನರ್ ಅವರು ಸೋತ್ರೆ ಆ ಒಂದು ಡಿಮ್ಯಾಂಡ್ ನ ಡಬ್ಲ್ಯೂ ಅವರು ಒಪ್ಕೊಂಡಿಲ್ಲ, ಬ್ರಾಕ್ ಲೆಸ್ನರ್ ಅವರು ಏನಾದ್ರು ಗೆದ್ರೆ ಆ ಒಂದು ಡಿಮ್ಯಾಂಡ್ ನ ಡಬ್ಲ್ಯೂ ಅವರು ಒಪ್ಕೊಂಡಿದ್ದಾರೆ ಅಂತ ನಾವು ಕನ್ಸಿಡರ್ ಮಾಡಬಹುದು ಅಂತ ತಿಳಿಸಿದ್ದೆ. ಅಂಡ್ ಈಗ ಗಾಯ್ಸ್ ಬ್ರಾಕ್ ಲೆಸ್ನರ್ ಅವರ ಅಪೋನೆಂಟ್ ಆಗಿ ಡಬ್ಲ್ಯೂ ಅವರು 3 ನೇಮ್ಸ್ ಗಳನ್ನ ಕನ್ಸಿಡರ್ ಮಾಡ್ತಾ ಇದ್ರು, ಎಲಿನೈಟ್, ಗಂತರ್ ಹಾಗೆ ಒಬಾಫೆಮಿ ಅವರ ನೇಮ್ ನ. ಅಂಡ್ ಆ 3 ನೇಮ್ಸ್ ಗಳಲ್ಲಿ ಈಗ ಸದ್ಯಕ್ಕೆ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರನ್ನ ಫೇಸ್ ಮಾಡಬಹುದು ರಸಲ್ ಮೀನಿಯಾದಲ್ಲಿ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಬ್ರಾಕ್ ಲೆಸ್ನರ್ ಅವರ ಓಪನ್ ಚಾಲೆಂಜ್ ನ ನಮ್ಮ ಒಬಾಫೆಮಿ ಅವರು ಅಕ್ಸೆಪ್ಟ್ ಮಾಡ್ಕೋಬಹುದು ಅಂತ PW ಇನ್ಸೈಡರ್ ಅವರು ಅಫಿಷಿಯಲ್ ಆಗಿ ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಎಷ್ಟು ಟ್ರಸ್ಟೆಡ್ ಸೋರ್ಸ್ ನಿಮಗೆ ಗೊತ್ತಿರಬಹುದು, ಬಟ್ ನನಗೆ ಇಲ್ಲಿ ಸಿಕ್ಕಾಪಟ್ಟೆ ಡೌಟ್ ಕಾಣಿಸ್ತಾ ಇದೆ ಗುರು. ನಿಜವಾಗ್ಲೂ ಒಬಾಫೆಮಿ ಅವರು ಏನಾದರೂ ಬ್ರಾಕ್ ಲೆಸ್ನರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ರಸಲ್ ಮೀನಿಯಾದಲ್ಲಿ ಬಂದ್ರೆ ಒಬಾಫೆಮಿ ಅವರು ಸೋತೋಗ್ಬಿಡ್ತಾರ? ಒಬಾಫೆಮಿ ಅವರು ಏನಾದರೂ ಸೋತೋದ್ರೆ ಅವರ ಲೆವೆಲ್ ನಿಜವಾಗ್ಲೂ ಕೂಡ ಕಮ್ಮಿ ಆಗುತ್ತೆ. ಬಟ್ ಈ ಕಡೆ ಬ್ರಾಕ್ ಲೆಸ್ನರ್ ಅವರು ಮೊದಲೇ ಡಬ್ಲ್ಯೂ ಗೆ ತಿಳಿಸಿದ್ದಾರೆ, ನಾನು ಇನ್ ಮುಂದೆ ನನ್ನ ಲಾಸ್ಟ್ ಮ್ಯಾಚ್ ಅಲ್ಲಿ ಮಾತ್ರ ಸೋಲ್ತೀನಿ, ಅದನ್ನ ಬಿಟ್ರೆ ಬೇರೆ ಮ್ಯಾಚ್ ಅಲ್ಲಿ ಸೋಲೋದಿಲ್ಲ ಅಂತ. ಈ ಕಡೆ ಒಬಾಫೆಮಿ ಅವ್ರನ್ನ ಬ್ರಾಕ್ ಲೆಸ್ನರ್ ಅವ್ರು ಏನಾದ್ರು ಸೋಲ್ಸಿದ್ರೆ ಒಬಾಫೆಮಿ ಅವರ ಗಿಮಿಕ್ ಹಾಳಾಗುತ್ತೆ. ಈ ಕಡೆ ಒಬಾಫೆಮಿ ಅವರು ಕೂಡ ಬಂದ್ ಕೂಡಲೇ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲ್ಸಿದ್ರೆ ಬ್ರಾಕ್ ಲೆಸ್ನರ್ ಅವರ ಲೆವೆಲ್ 100% ಕಮ್ಮಿ ಆಗೇ ಆಗುತ್ತೆ. ಸೊ ಈ ಒಂದು ಮ್ಯಾಚ್ ನ ಸದ್ಯಕ್ಕೆ ಡಬ್ಲ್ಯೂ ಅವರು ರಸಲ್ ಮೀನಿಯಾದಲ್ಲಿ ಪ್ಲಾನ್ ಮಾಡಿದ್ರೆ ಇಬ್ಬರಿಗೂ ಕೂಡ ಸಿಕ್ಕಾಪಟ್ಟೆ ಡೇಂಜರ್. ಇನ್ನ ಗಂತರ್ ಅವ್ರನ್ನ ಚೂಸ್ ಮಾಡಿದ್ರೆ ಅದು ಓಕೆ ಅಂತಾನೆ ಹೇಳ್ಬಹುದು, ಯಾಕಂದ್ರೆ ಗಂತರ್ ಅವರು ಮೊದಲು ರಸಲ್ ಮೀನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಅವರ ವಿರುದ್ಧ ಸೋತೋಗಿ ಅದಾದ್ಮೇಲೆ ನಾನು ಮತ್ತೊಮ್ಮೆ ನಿನ್ನ ಮೇಲೆ ಮ್ಯಾಚ್ ಆಡಬೇಕು, ನಿನ್ನನ್ನು ನಾನು ರಿಟೈರ್ಡ್ ಮಾಡ್ತೀನಿ ಅನ್ನೋ ಒಂದು ಸ್ಟೋರಿ ಲೈನ್ ಡಬ್ಲ್ಯೂ ಅವರು ತಗೋಬಹುದು. ಇನ್ನು ಎಲಿನೈಟ್ ಅವ್ರನ್ನ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರ ಅಪೋನೆಂಟ್ ಆಗಿ ಕನ್ಸಿಡರ್ ಮಾಡಿದ್ರೆ ಎಲಿನೈಟ್ ಅವ್ರನ್ನು ಕೂಡ ಬ್ರಾಕ್ ಲೆಸ್ನರ್ ಅವರು ಈಸಿಯಾಗಿ ಸೋಲಿಸಬಹುದು. ಬಟ್ ಒಬಾಫೆಮಿ ಅವರೇನಾದ್ರೂ ಬ್ರಾಕ್ ಲೆಸ್ನರ್ ಅವರ ಅಪೋನೆಂಟ್ ಆಗಿ ಬಂದ್ರೆ ಇಲ್ಲಿ ಡಬ್ಲ್ಯೂ ಅವರು ತುಂಬಾನೇ ಯೋಚನೆ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಸೆತ್ ರೋಲೆನ್ಸ್ ಅವರ ಆಂಗಲ್ ನ ಡಬ್ಲ್ಯೂ ಅವರು ಯಾವ ರೀತಿ ತೋರಿಸ್ತಾರೆ? ಸೆತ್ ರೋಲೆನ್ಸ್ ಅವರು ನಿಜವಾಗ್ಲೂ ಕೂಡ ರಸಲ್ ಮೀನಿಯಾದಲ್ಲಿ ಯಾರನ್ನ ಫೇಸ್ ಮಾಡ್ತಾರೆ? ಯಾಕಂದ್ರೆ ಈಗ ನಮ್ಮ ಸೆತ್ ರೋಲೆನ್ಸ್ ಅವರು ಪಾಲಿಮಿನ್ ಅವರ ಮೇಲೆ ಅಟ್ಯಾಕ್ ಮಾಡಿರೋ ಕಾರಣ ಆ ಒಂದು ವಿಚಾರಕ್ಕೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ಕಡೆಯಿಂದ ರಿಯಾಕ್ಷನ್ ಬರಲೇಬೇಕು. ಈ ಕಡೆ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೆಡ್ ಇಬ್ರು ಕೂಡ ಇಂಜುರಿ ಆಗಿದ್ದಾರೆ. ಸೆತ್ ರೋಲೆನ್ಸ್ ಅವರ ಅಪೋನೆಂಟ್ ಯಾರು? ನಿಜವಾಗ್ಲೂ ಕೂಡ ಬ್ರಾಕ್ ಲೆಸ್ನರ್ ಆಗಿ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತಾ? ಅದು ಒಬಾಫೆಮಿ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ಮಾಡ್ತಾರಾ? ಈ ಕಡೆ ಸೆತ್ ರೋಲೆನ್ಸ್ ಅವರಿಗೆ ಅಪೋನೆಂಟ್ ಯಾರು ಏನು ಕೂಡ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ಓಡಾಡ್ತಾ ಇದೆ. ಅಂಡ್ ಆ ಕನ್ಫ್ಯೂಷನ್ ಮಧ್ಯೆ PW ಇನ್ಸೈಡರ್ ಅವರ ಪ್ರಕಾರ ಬ್ರಾಕ್ ಲೆಸ್ನರ್ ಅವರ ಆ ಒಂದು ಓಪನ್ ಚಾಲೆಂಜ್ ನ ನಮ್ಮ ಒಬಾಫೆಮಿ ಅವರು ಅಕ್ಸೆಪ್ಟ್ ಮಾಡ್ಕೋತಾರಂತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.